ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 27ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾಣಿ ಸೂಸಿಂಗ್ ಮಾತನ್ನ ಕೇಳಿ ರಾಜ ಕೂಡ ಯೋಚನೆ ಮಾಡ್ತಿರ್ತಾನೆ, ನಿಜವಾಗ್ಲೂ ಇಷ್ಟೊಂದು ಆರಾಮ್ ಸಿಗುತ್ತಾ ಅಲ್ಲಿ ಮಲ್ಕೊಂಡ್ರೆ? ಇಷ್ಟು ಯೋಚನೆ ಮಾಡಿದ್ಮೇಲೆ ಅವನು ಕೂಡ ಹೋಗಿ ರಾಣಿ ಸೂಸಿಂಗ್ ಪಕ್ಕದಲ್ಲೇ ಮಲ್ಕೋತಾನೆ. ಇಲ್ಲಿ ರಾಣಿ ಸೂಸಿಂಗು ರಾಜನ ನೋಡಿದ್ಮೇಲೆ ಹೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ಕೂಡ ನನ್ನ ಥರನೇ ಮಲ್ಕೋಬೇಕು ನೋಡಿ, ಇಲ್ಲಿ ಎರಡು ಕಾಲು ಫುಲ್ ಅಗ್ಲ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಇದರಿಂದನೇ ಬಾಡಿ ಫುಲ್ಲು ರಿಲೀಫ್ ಆಗೋದು. ನಿಜ ಹೇಳಬೇಕು ಅಂದರೆ ನೀವು ಯಾವಾಗಲೂ ಟೆನ್ಷನಲ್ಲೇ ಇರ್ತೀರಾ, ನಿಮಗೆ ರೆಸ್ಟಿನ ಅವಶ್ಯಕತೆನೇ ಜಾಸ್ತಿ ಇರೋದು. ಇಲ್ಲಿ ಮಹಾರಾಜರಿಗೆ ಅದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಿರುತ್ತೆ, ಆದರೂ ಅವರು ಪ್ರಯತ್ನ ಪಡ್ತಿರ್ತಾರೆ ಅವ್ರ ಕೈ ಕಾಲುಗಳನ್ನೆಲ್ಲ ಆಡಿಸ್ಕೊಂಡು ಮಲ್ಕೊಳ್ಳೋದಕ್ಕೆ. ಮಹಾರಾಜ ಈ ಥರ ಮಲ್ಕೊಂಡಾಗ ರಾಣಿ ಸೂಸಿಂಗ್ನ ಕೇಳ್ತಿರ್ತಾರೆ, ನಿಜವಾಗ್ಲೂ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಇದನ್ನು ತಿಳ್ಕೊಳ್ಳೋದಕ್ಕೆ, ನೀನು ಇಷ್ಟೊಂದು ಕೇರ್ಲೆಸ್ ಆಗಿ ಹೇಗಿರೋದಕ್ಕೆ ಸಾಧ್ಯ? ರಾಣಿ ಸೂಸಿಂಗು ಮಲ್ಕೊಂಡು ಕಣ್ಣು ಮುಚ್ಚಿರ್ತಾಳೆ. ಇಲ್ಲಿ ಅವಳು ರಾಜನ ಮಾತಿಗೆ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಸ್ವರ್ಗ ಆಲ್ರೆಡಿ ಘೋಷಣೆ ಮಾಡಿದೆ, ಈ ಜನ್ಮದಲ್ಲಿ ನಾನು ಏನೂ ಮಾಡಲಿಲ್ಲ ಅಂದ್ರು ಆದ್ರೂ ಗೆಲುವು ನಂದೇ ಅಂತ. ರಾಣಿ ಸೂಸಿಂಗ್ ಮಾತನ್ನ ಕೇಳಿದ್ಮೇಲೆ ಮಹಾರಾಜರು ಹೇಳ್ತಿರ್ತಾರೆ, ಆದ್ರೆ ನನ್ನ ಜೀವನ ಆ ಥರ ಅಲ್ಲ, ನಾನು ಬೆಳಗ್ಗೆ ಎದ್ದಿದ ತಕ್ಷಣನೇ ರಾಜ್ಯದಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನನ್ನ ಜೀವನ ಇದೇ ಥರನೇ ಯಾವಾಗಲೂ ಕಷ್ಟಕರವಾಗಿರುತ್ತಾ? ನಿಜವಾಗ್ಲೂ ನನಗೆ ತುಂಬ ಜಲಸಿ ಫೀಲ್ ಆಗುತ್ತೆ ನಿನ್ನ ಲೈಫ್ನ ನೋಡಿದ್ರೆ. ಅದಕ್ಕೆ ರಾಣಿ ಸೂಸಿಂಗು ಪಟ್ ಅಂತ ಹೇಳ್ತಾಳೆ, ಮಹಾರಾಜ್ರೆ ನೀವು ಈ ಥರ ಹೇಳೋ ಆಗಿಲ್ಲ, ನೀವು ನಿಜ ಹೇಳಬೇಕು ಅಂದರೆ ನಾಗರ ಹಾವಿನ ಅವತಾರ ನೀವು, ಸ್ವರ್ಗದ ಮಗ ನೀವು, ಅದು ಅಲ್ಲದೆ ಈ ಪೂರ್ತಿ ದೇಶನೇ ನೀವು ಆಳ್ತೀರಾ, ಮತ್ತು ಪ್ರಜೆಗಳಿಗೆ ನೀವೇ ಪ್ರಿಯವಾದ ರಾಜ. ಅದೃಷ್ಟ ಅನ್ನೋದು ಪೂರ್ತಿ ನಿಮ್ಮ ಜೀವನ ತುಂಬ ತುಂಬಿಕೊಂಡಿದೆ, ಆದರೂ ನೀವು ನನ್ನನ್ನು ಕಂಪೇರ್ ಮಾಡ್ಕೋತಾ ಇದ್ದೀರಾ ಅಂತ ಅವಳು ನಗ್ತಿರ್ತಾಳೆ. ರಾಣಿ ಮಾತನ್ನ ಕೇಳಿದ್ಮೇಲೆ ರಾಜ ಹೇಳ್ತಿರ್ತಾನೆ, ಇಷ್ಟೊಂದೆಲ್ಲ ಮಸ್ಕ ಹೊಡಿತಿದ್ಯಲ್ಲ, ಸರಿ ಆಯಿತು ಏನು ಬೇಕು ಕೇಳು ಅಂತ ಕೇಳ್ತಿರ್ತಾರೆ. ಈ ಮಾತನ್ನ ಕೇಳಿದ ತಕ್ಷಣ ರಾಣಿ ಸೂಸಿಂಗು ಎದ್ದು ಕೂತ್ಕೊಂಡು ಹೇಳ್ತಿರ್ತಾಳೆ, ನಿಜವಾಗ್ಲೂ ಮಹಾರಾಜರೇ ನಿಮ್ಮ ಸಿಕ್ಸ್ ಸೆನ್ಸ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಜವಾಗ್ಲೂ ನಿಮ್ಮಿಂದ ಮುಚ್ಚಿಡೋದಕ್ಕೆ ಏನು ಸಾಧ್ಯ ಇಲ್ಲ. ಈ ರಾಣಿ ಸೂಸಿಂಗು ಸ್ವಲ್ಪ ಬೇಜಾರಲ್ಲಿ ಹೇಳ್ತಿರ್ತಾಳೆ, ನಾನು ಈ ಶಾಹಿ ಅರಮನೆಯಿಂದ ಹೊರಗೋಗಿ ಬೇರೆ ಎಲ್ಲಾದ್ರೂ ಇರೋದಕ್ಕೆ ಇಷ್ಟಪಡ್ತೀನಿ. ಈ ಮಾತನ್ನ ಕೇಳಿದ ತಕ್ಷಣ ರಾಜ ಎದ್ದು ಕೂತ್ಕೊಂಡು ಯಾಕೆ ಏನಾಯ್ತು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನಾನು ಬಂದು ಸ್ವಲ್ಪ ಸಮಯನೇ ಆಗಿದ್ದು, ಆಲ್ರೆಡಿ ನಾನು ಯಮರಾಜನ 2 ಸತಿ ನೋಡ್ಬಿಟ್ಟಿದ್ದೀನಿ, ನಿಜವಾಗ್ಲೂ ನಿಮ್ಮ ಜೊತೆ ಇರೋದು ತುಂಬಾ ಡೇಂಜರಸ್ಸು, ಯಾರಿಗ್ ಗೊತ್ತು ನಾನು ಇದೇ ಥರನೇ ನಿಮ್ಮ ಜೊತೆನೇ ಇದ್ರೆ ಏನಾಗುತ್ತೋ ಏನೋ, ನಾನು ಹಿಂಗೆ ಏನಾದರೂ ನಿಮ್ಮ ಜೊತೆನೇ ಇದ್ರೆ ಯಾರಾದರೂ ಬಂದು ರಾತ್ರಿ ನನ್ನ ಕತ್ತಿಸ್ಕಿ ಸಾಯಿಸ್ಬಿಟ್ರೆ ಏನು ಮಾಡಲಿ, ನನಗೆ ಈಗಲೇ ಸಾಯೋದಕ್ಕೆ ಒಂಚೂರು ಇಷ್ಟ ಇಲ್ಲ. ರಾಣಿ ಮಾತನ್ನ ಕೇಳಿದ್ಮೇಲೆ ಮಹಾರಾಜರಿಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಸರಿ ಆಯಿತು ನಿನ್ನ ರಿಕ್ವೆಸ್ಟ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನೀನು ನಾಳೆನೇ ಶಾಂತಿ ಮಹಲ್ಗೆ ವಾಪಸ್ ಹೋಗು, ನನ್ನಿಂದ ಮತ್ತೆ ಎಲ್ಲರಿಂದ ದೂರ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ, ನಿಜವಾಗ್ಲೂ ಅಂತ ಅವಳು ಫುಲ್ಲು ಖುಷಿಲಿ ಕೇಳ್ತಿರ್ತಾಳೆ. ಅವಳು ಖುಷಿಲಿ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿದ್ಮೇಲೆ ಮಹಾರಾಜ ಅಲ್ಲಿಂದ ಎದ್ದೋಗ್ತಿರ್ತಾರೆ. ಇದನ್ನ ನೋಡಿ ರಾಣಿ ಸೂಸಿಂಗ್ ಕೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಅದಕ್ಕೆ ಮಹಾರಾಜ ಹೇಳ್ತಾನೆ, ಸ್ವಲ್ಪ ಕೆಲಸ ಪೆಂಡಿಂಗ್ ಉಳ್ಕೊಂಡಿದೆ, ಅದನ್ನ ಬೇಗ ಮುಗಿಸೋದಕ್ಕೆ ಹೋಗ್ತಿದ್ದೀನಿ, ಯಾಕೆ ಅಂದರೆ ಈ ಪ್ಯಾಲೇಸು ಮತ್ತೆ ಶಾಂತವಾಗಿರ್ಬೇಕಲ್ಲ, ಅದಕ್ಕೆ ಎಲ್ಲ ಕಡೆ ಖುಷಿಯಾಗಿರ್ಬೇಕಲ್ಲ, ಅದು ಅಲ್ದಲೆ ನೀನು ಕೂಡ ಲೇಸಿ ಫಿಶ್ ಥರ ಎಲ್ಲ ಕಡೆ ಬಿದ್ದು ಒದ್ದಾಡೋಕ್ಕಾಗಬೇಕಲ್ಲ. ಇಷ್ಟು ಹೇಳ್ಬಿಟ್ಟು ರಾಜ ಅಲ್ಲಿಂದ ನಗ್ತಾ ಹೋಗ್ತಿರ್ತಾನೆ. ಇದನ್ನ ನೋಡಿ ರಾಣಿ ಸೂಸಿಂಗ್ ನಗ್ತಾ ಹೇಳ್ತಿರ್ತಾಳೆ, ಸರಿ ಆಯಿತು ಆದಷ್ಟು ಬೇಗ ವಾಪಸ್ ಬನ್ನಿ, ಅವಶ್ಯಕತೆ ಬಿದ್ದರೆ ಅಲ್ಲಿಂದ ಓಡೋದಕ್ಕೂ ಹಿಂದೆ ಇರಿಬಿಡಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.